ದೂರುದಾರರಾದಂತ ಲಕ್ಷ್ಮೀನಾರಾಯಣ ಅವ್ರನ್ನೇ ಕೇಳೋಣ, ಅದ್ ಏನ್ ಆಯ್ಡು ಏನ್ ಕತೆ ಅಂತ. ಸರ್, ಇವತ್ತು ತಿಮ್ಮಾಪುರ ಅವರು ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ, ಸಾಕ್ಷಿ ಕೊಡ್ರಿ, ಸಾಕ್ಷಿ ಕೊಡ್ರಿ. ಯಾವುದೋ ಒಂದು ಆಡಿಯೋ ಹಿಡ್ಕೊಂಡು ಬಂದ್ಬಿಟ್ಟು ನಂದು ನಾನ್ ತಗೊಂಡೆ ನನ್ನ ಮಗ ತಗೊಂಡ ಅಂತ ಹೇಳ್ತಾ ಇದ್ದೀರಲ್ಲ, ಅದರಲ್ಲಿ ಏನು ದಾಖಲೆ ಇದೆ ಹೇಳಿ. ಈ ಹಿಂದೆ MLA ಖರೀದಿ ಮಾಡುವಾಗ ಯಡಿಯೂರಪ್ಪನೂ ಅವ್ರದ್ದು ವಿಜೇಂದ್ರ ಅವ್ರದ್ದು ಆಡಿಯೋ ಬಂತು, ಹಂಗಂತ ಅವ್ರನ್ನ ಒಳಗಾಕಿದ್ರಾ? ಇಲ್ಲ ತಾನೇ. ಆಡಿಯೋ ಇಟ್ಕೊಂಡು ಏನು ಪ್ರೂವ್ ಮಾಡ್ತೀರಿ? ಸಾಕ್ಷಿ ಕೊಡಿ, ಸಾಕ್ಷಿ ಅಂತ ಕೇಳ್ತಾ ಇದ್ದಾರೆ ಲಕ್ಷ್ಮೀನಾರಾಯಣ ಅವರೇ. ಮೇಡಮ್ ಅವರೇ, ಸಾಕ್ಷಿ ಅಂದ್ರೆ ನಾವ್ ಹೇಳ್ತಾ ಇಲ್ಲ, ಅವ್ರ ಕೆಲಸ ಮಾಡೋದ DC ಗಳು ಅವ್ರು ಮಾತಾಡಿರೋದನ್ನ ಹೇಳ್ತಾ ಇರೋದು. ಅವ್ರು ಸಾಕ್ಷಿ ಕೊಡಿದ್ರೆ ಇನ್ನೇನ್ ಕೊಡ್ಬೇಕಂತೆ? ಆ ಸಾಕ್ಷಿನೂ ಇದೆ, ಅಸೆಂಬ್ಲಿ ಎಲ್ಲ ಆಗ್ಲಿ, ಎಲ್ಲ ಕೊಡ್ತೀವಿ ರೀ. ಈಗ ಇರೋ ಸಾಕ್ಷಿನ ಲೋಕಾಯುಕ್ತ ಕೊಟ್ಟಿದ್ದೀವಿ. ರೆಡ್ ಹ್ಯಾಂಡ್ ಆಗಿ ತಿಮ್ಮಾಪುರ ಅಥವಾ ಅವ್ರ ಮಗ ದುಡ್ಡು ತಗೊಂಡಿರೋದು ಅಥವಾ ದುಡ್ಡು ಕೊಡಿ ಅಂತ ಬೇಡಿಕೆ ಇಟ್ಟಿರೋ ಸಾಕ್ಷಿ ಇದೆಯಾ ನೇರವಾಗಿ? ಮೇಡಮ್, ಈಗ ಎಲ್ಲಾರ್ಗು ಚರ್ಮ ಮಂದಾಗೋಗಿದೆ, ಇವೆಲ್ಲ ಬಿಟ್ಬಿಟ್ಟಿದ್ದಾರೆ ಬಿಡಿ. ಅಷ್ಟು ಕೊಟ್ಟರು ನಾನೇ ಎಲ್ಲ ಇದನ್ನ ಇದು ಮಾಡಿದಾರೆ ಅಂತ ಬೇಕಾದ್ರೆ ಹೇಳ್ತಾರೆ. ಇದಕ್ಕೆ ಬಂದಿದೆ, ಅದಕ್ಕೆಲ್ಲ ಹತ್ರ ಬಂದಿದೆ, ಎಲ್ಲ ಇವ್ರೇನು ಮಾಡಿಲ್ಲ ಅಂದ್ರೆ ಅದು ಎಲ್ಲಿಗೆ ಹೋಗಿ ತಲುಪಬೇಕು ಅಲ್ಲೇ ತಲುಪುತ್ತೆ. ಏನ್ ಸಾಕ್ಷ್ಯ ಕೊಡ್ಬೇಕು ಅದನ್ನ ಕೊಟ್ಟೇನೆ ಮನೆ ಕಳಿಸ್ತೀವಿ. ಸ್ವಲ್ಪ ಕಾಯ ಕೇಳಿ. ಈಗೆಲ್ಲ ಇದನ್ನ ಸ್ವಲ್ಪ ನಿಮ್ ಮುಖ ಕಾಣಂಗ ತೋರಿಸಿ ಫ್ರೇಮ್ ನೋಡಿ, ಮುಖಾನೇ ಕಟ್ ಆಗ್ತಾ ಇದೆ. ಕರೆಕ್ಟ್ ಆಗಿದೆ ಈಗ ಹೇಳಿ. ಏನ್ ಮೇಡಮ್, ನಾವು ಡಾಲರ್ಸ್ ಕಾಲೇಜ್ ನಿಮ್ ಒಟ್ಟಿಗೆ ಮಾಡಿದ್ವಿ, ಎಷ್ಟೋ ವರ್ಷ ಆದ್ಮೇಲೆ ನೋಡ್ತಾ ಇದೀವಿ ನಿಮ್ಗೆ. ಆಲ್ ರೈಟ್, ಹೌದು, ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಈ ಹಿಂದೆ ಮಾಡಿದೀವಿ ಲಕ್ಷ್ಮೀನಾರಾಯಣ ಅವರೇ. ಬಟ್ ದ ಪಾಯಿಂಟ್ ಏನ್ ಗೊತ್ತಾ ಸರ್, ನಿಮ್ಗೆ ಗೊತ್ತಿದೆ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂತ. ಮೊದಲೆಲ್ಲ ಒಂದು ಸಣ್ಣ ಸಿಡಿಗೆನೆ ಎದುರಿ ನೈತಿಕವಾಗಿ ಗಡಗಡ ಅಂತ ನಡೆಯುವಂತ ಪರಿಸ್ಥಿತಿ ಒಂದಿತ್ತು, ಪೆನ್ ಡ್ರೈವ್ಗೂ ಎದುರುವಂತ ಪರಿಸ್ಥಿತಿ ಇತ್ತು. ಬಟ್ ಈಗ AI ಬಂದಿರೋದ್ರಿಂದ ಸರ್ ನೋಡಿ, ನೀವೇ ಎಷ್ಟೋ BJPಯ ನೀವು ಅವರ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಸಿದ್ದರಾಮಯ್ಯನವರು ಕುಣಿತಾ ಇರೋ ಹಾಗೆ, ಜಿಗಿತಾ ಇರೋ ಹಾಗೆ, DK ಶಿವಕುಮಾರ್ ಅವ್ರು ಪಲ್ಟಿ ಹೊಡೆದಂಗೆ ಏನೇನೋ ವಿಡಿಯೋಗಳು AI ಇಲ್ಲಿ ಮಾಡ್ಬೋದು. ಹಾಗಾಗಿ ಈ AI ಯುಗದಲ್ಲಿ ಆಡಿಯೋಗಳು ದಟ್ ಡಸಂಟ್ ಹೋಲ್ಡ್ ಗುಡ್ ಅನ್ನೋದು ಈಗ ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇರುವಂಥದ್ದು. ಈವನ್ ಕೋರ್ಟ್ಗಳಲ್ಲೂ ಕೂಡ ಈ ಥರದ ಆಡಿಯೋ ಕ್ಲಿಪ್ಪಿಂಗ್ಸ್ ಅವು ಸಾಕ್ಷ್ಯಗಳಾಗಿ ಈ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಪ್ರೂವ್ ಆಗ್ತಾ ಇರೋದು ಬಹಳ ಕಡಿಮೆ ಇದೆ. ಸೊ ಆ ಬೇಸಿಸ್ ಮೇಲೆ ಇವ್ರು ಹೇಳೋದು ಸರಿಯಾದ ಸಾಕ್ಷಿ ಕೊಡಿ, ನಾನೇನಾದ್ರೂ ಕೇಳಿದಿನ ದುಡ್ಡು ಯಾರೋ ಅಧಿಕಾರಿಗಳು ಹೇಳ್ಬಿಟ್ರೆ ನಾನ್ ತಗೊಂಡಂಗಾಗತ್ತಾ? ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅಲ್ಲ ಮೇಡಮ್, ಟೆಕ್ನಿಕಲ್ ಎವಿಡೆನ್ಸ್ ಈಗ ಎಲ್ಲ ನಡೀತಿರೋದು, ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಫೊರೆನ್ಸಿಕ್ ಹೋಗಿ ಬಂದಾಗ ಎಲ್ಲ ಬರುತ್ತೆ. ಡೈರೆಕ್ಟ್ ಆಗಿ ತಗೊಂಡಿರೋದು ಇದೆ. ನಾವೇ ಮೊನ್ನೆನೆ ಮಾಡ್ಬೋದಾಗಿತ್ತು, ನಾವಲ್ಲಿ ಟ್ರಾಪ್ ಹೋಗಿದ್ವಿ, ಆವಾಗ ಅಲ್ಲಿ ಅವರು DC ಹೇಳಿದಾಗ ನೀವೇ ಮಾತಾಡ್ತೀರಾ ಅಂತಂದ್ರು. ನಾವು ಅಲ್ಲಿ ಅಷ್ಟು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ನಾವಲ್ಲಿ ದುಡ್ಡು ಇಟ್ಕೊಂಡಿದೀವಿ, ಲೋಕಾಯುಕ್ತರು ಆಚೆ ಇದ್ದಾರೆ, ಆವಾಗಲೇ ಅವರು ಮಾತಾಡ್ಸಿ ಅವ್ರ ಕೈಯಲ್ಲೇ ನೀವು ಡೈರೆಕ್ಟ್ ಮಾತಾಡಿ, ಯಾರು ಮಾತಾಡ್ತಾರೆ ನಂಬರ್ ಕೊಡ್ತೀನಿ, ಮಂತ್ರಿಗಳಿಗೆ ನಿಮ್ ಪರಿಚಯ ಇದೆಯಾ ಅಂತ ನನ್ ಕೇಳಿದ್ರು. ನಾನೆಲ್ಲೂ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಹೇಳ್ಕೊಂಡಿಲ್ಲ, ಇಲ್ಲಾಂದ್ರೆ ಅದು ಮಾಡ್ತೀವಿ, ಅದು ಬೇರೆದು ಇದೆ, ಅದನ್ನೆಲ್ಲ ಕೊಡ್ತೀವಿ. ಸ್ವಲ್ಪ ಇದಕ್ಕೆ ಎಷ್ಟು ದಪ್ಪ ಚರ್ಮ ಎಷ್ಟು ಮಂದ ಇದೆ ಅಂತ ಗೊತ್ತಾಗುತ್ತಲ್ಲ, ಅದಾದ್ಮೇಲೆ ಏನಂದ್ರೆ ಸರ್, ಈಗ ಅದು ಆಡಿಯೋನ ಇಟ್ಕೊಂಡು ಇಡೀ ಸದನದಲ್ಲಿ ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ಪಟ್ಟಿಟ್ಟಿದ್ದಾರೆ. ಸೊ ನಿಜ ತಗಡ ಇರುವಂತ ಗಟ್ಟಿ ಇರುವಂತಹ ಸಾಕ್ಷಿಯನ್ನ ಕೊಟ್ಟಿದ್ದಿದ್ರೆ ಇವತ್ತು ಅವ್ರು ರಾಜೀನಾಮೆ ಕೊಟ್ಬಿಡ್ತಾ ಇದ್ರು. ಇವತ್ತು ಸದನದಲ್ಲಿ ಏನು ಪಟ್ಟಿಡ್ದು ರಾತ್ರಿ ಆಗಲು ಮಲ್ಕೊಂಡು ಧರಣಿ ಮಾಡಿದ್ರು, ಸರಿಯಾದಂತಹ ಗಟ್ಟಿ ಇರುವಂತ ತಗಡ ಸಾಕ್ಷಿ ಇದ್ದಿದ್ರೆ ಇವತ್ತು ಅವ್ರು ರಾಜೀನಾಮೆ ಕೊಟ್ಬಿಡ್ತಿದ್ರು ತಿಮ್ಮಾಪುರ ಅವರು. ತಗಡ ಬಗಡನೆ ಇದೆ, ಅವ್ರು ನಾವೆಲ್ಲ ಸ್ಟೇಜಿಗೆ ತರ ಅಷ್ಟೊತ್ತಿಗೆ ಒಂದು ಇದಕ್ ತರ್ಬೇಕಲ್ಲ, ಎಲ್ಲ ಮಾಡಿದೀವಿ, ತರ್ತೀನಿ ರೀ. ನಾವೀಗ ಕೈ ಇಟ್ಟ ಮೇಲೆ ಯಾವ್ದು ಬಿಡ್ತೀವಿ ಹೇಳಿ? ನೀವು ನೋಡ್ದಂಗೆ ಇಷ್ಟು ವರ್ಷದಿಂದ ನೋಡಿದ್ದೀರಾ, ಕೈ ಇಟ್ರೆ ಮುಗಿಸೋರ್ಗು ಬಿಡಲ್ಲ, ಅದನ್ನ ಬಿಡ್ತೀವಿ. ಅದೇನೋ ಹೆಚ್ಚು ಕಮ್ಮಿ ಆದ್ರೆ ಈಗ ಮುಖ್ಯಮಂತ್ರಿಗಳು ಬುಡಕ್ಕೆ ಬರುತ್ತೆ, ಎಲ್ಲ ಇದೆ, ತರ್ತೀವಿ ರೀ. ಎಲ್ಲ ಮುಖ್ಯಮಂತ್ರಿಗಳು ಬುಡಕ್ ಬರುತ್ತೆ ಅಂದ್ರೆ ಈಗ ನೀವು ಕೂಡ ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ರೆ ಲಕ್ಷ್ಮೀನಾರಾಯಣ ಅವರೇ, ನನ್ಗೆ ಗೊತ್ತಿದೆ ನಿಮ್ಮ ಹೋರಾಟಗಳು ಹೇಗೆ, ನೀವು ಯಾವ ರೀತಿ ನೀವು RTI ಅಲ್ಲಿ ಎಲ್ಲ ಕೆದಕಿ ಏನೇನ್ ಮಾಡ್ತೀರಿ ಎಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಬಟ್ ಈಗ ಅಶೋಕ್ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳಿಗೂ ಪಾಲಿದೆಯೇನೋ, ಅದಕ್ಕೆ ಅವ್ರು ಯಾವ್ದೇ ರೀತಿ ಅಂತ ಕ್ರಮ ಕೈಗೊಳ್ತಾ ಇಲ್ಲ ಅಂತ. ಆ ತರದ್ದು ಏನಾದ್ರು ಎವಿಡೆನ್ಸ್ ಇದೆಯಾ ನಿಮ್ಮ ಹತ್ರ? ಆ ತರದ್ದಲ್ಲ ಬಿಡಿ ಮೇಡಮ್, ಅವ್ರದ್ದೇ ಬೇರೆ ಇದೆ, ಅದನ್ನ ಮಾತಾಡ್ತೀನಿ ಆಮೇಲೆ. ಇದ್ರಲ್ಲಿ ನಡೆಸ್ತಾರ, ಇದು ಇಲಾಖೆ ನಡೆಸ್ತಾ ಇರೋದು ಯಾರು ಮೇಡಮ್? ಈಗ
ಈಗ ಬೇರೆ ಚಾನಲ್ ನೋಡಿದ್ವಿ, ಯಾರ್ದೋ ಒಂದೇ ಫ್ಯಾಮಿಲಿಗೆ 10 CL7 ಕೊಟ್ಟಿದ್ದಾರೆ ಇವ್ರು ಈ ಮಂತ್ರಿಗಳು ಬಂದ್ಮೇಲೆ. ಇವ್ರು ನಡೆಸ್ತಾ ಇಲ್ಲ, ಇವ್ರು ಬರೀ ಎರಡು ಜಿಲ್ಲೆ ನಡೆಸ್ತಾ ಇದಾರೆ ಅಷ್ಟೇ. ಮಿಕ್ಕಿದೆಲ್ಲ ನಡೆಸ್ತಾ ಇರೋರು ಬೇರೆ. ಅದೆಲ್ಲ ಜಗತ್ ಜಾಹೀರಾಗಿದೆ, ಎಲ್ಲರಿಗೂ ಗೊತ್ತಿದೆ. ಅದಕ್ಕೆಲ್ಲ ಎಲ್ಲ ಜನನೇ ಮಾತಾಡ್ತಿದ್ದಾರೆ. ಅದೆಲ್ಲ ಇವತ್ತಿಲ್ಲ ನಾಳೆ ಬರುತ್ತೆ, ಅದು ಬೇರೆ ಬಿಡಿ. ಅದು ಬಿಟ್ಟು ಬೇರೆ ಸಾಕ್ಷ್ಯ ಇಟ್ಟಿದೀವಿ, ಅದು ಕೊಡ್ತೀನಿ. ಸ್ವಲ್ಪ ಅವ್ರಿಗೂ ಈಗ ಎಲ್ಲಾರು ನಮ್ ತರನೇ ಇರ್ತಾರೆ ಮೇಡಮ್. ಹ್ಮ್ ಕೊಟ್ಟಿರೋರು, ಮಾಡಿರೋರು, ಮಾಡ್ಸಿರೋರು ನಮ್ಮನ್ನ ಅಡ್ಡ ಇಟ್ಕೊಂಡು ಏನೇನು ಇವರೆಲ್ಲ ಈ ನಡು ಆಟ ಆಡಿದ್ದಾರೆ ಎಲ್ಲ ಇದೆ. ಅವರು ಎಲ್ಲ ವ್ಯವಸ್ಥೆ ಮಾಡಿ ಅದು ಸರಿದಾರಿ ತಗೊಂಬಂದು ಕೊಡ್ತೀನಿ ರೀ. ದಲಿತರು ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇರೋದು. ದಲಿತರು ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆರ್ ಬಿ ತಿಮ್ಮಾಪುರ ಅವ್ರನ್ನ ಅಂತ. ಮೇಡಮ್ ಈಗ ಇದಕ್ಕೆ ಜಾತಿ ಇದೆಯಾ? ಭ್ರಷ್ಟಾಚಾರಕ್ಕೆ ಜಾತಿ ಇಲ್ಲ ಸರ್. ಹಾ ಹೇಳಿ, ಇದಕ್ ಒಂದು ಜಾತಿ ಅಂತಂದ್ರೆ ಇವ್ರೊಬ್ರೇ ತಿಮಿಂಗಲ ತರ ದಲಿತರು ಹೊಟ್ಟೆ ಇದ್ರೆ ಸಾಕು ಎಲ್ಲ ಕಬಳಿಸ್ಕೊಳಕ್ಕೆ. ಅಲ್ಲ ಮೇಡಮ್, ಇವ್ರೊಬ್ರೇ ದಲಿತರು ಇರೋದ? ಇವ್ರು ಯಾರ್ಯಾರ ಹತ್ರ ಎಷ್ಟೆಷ್ಟು ತಗೊಂಡಿದ್ರು ಎಲ್ಲ ಇಟ್ಟಿದೀವಿ. ಎಲ್ಲಿ ಇದೆಲ್ಲ ತಗೊಂಡೋಗಿ ಎಲ್ಲಿ ಶುಗರ್ ಫ್ಯಾಕ್ಟ್ರಿಗೆ ಹಾಕಿದ್ರು, ಎಲ್ಲಿ MP ಹೋಗಿ ಎಷ್ಟು ಮಗನ್ ನಿಲ್ಸಕ್ ಬಂದು ಏನೇನು ಮಾಡಿದ್ರು ಎಲ್ಲ ಗೊತ್ತಿದೆ. ನಾವು 30-40 ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಎಲ್ಲ ಬೇರ್ ಸಮೇತ ನಾವು SM ಕೃಷ್ಣ ವಿಡಿಂದ ಅದಕ್ ಮುಂದೆ ನಾವು KH ರಂಗನಾಥ್ ಅವ್ರ ಜೊತೆಲಿ ರಾಜಕೀಯ ನೋಡಿ ಅಲ್ಲಿಂದ ಬೆಳ್ಕೊಂಡ್ ಬಂದಿರೋ ನಮಗೂ ಎಲ್ಲ ಸಿಸ್ಟಮ್ ಗೊತ್ತಿದೆ. ಪ್ರಶ್ನೆ ಕೇಳ್ತೀನಿ ಲಕ್ಷ್ಮೀನಾರಾಯಣ ಅವರೇ, ಜೆನ್ಯೂನ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ. ಅಬಕಾರಿ ಇಲಾಖೆಯಲ್ಲಿ ಅದು ಲೈಸೆನ್ಸ್ಗಳು ಕೊಡೋದಕ್ಕೆ ಈ ರೀತಿಯಾದಂತಹ ಲಂಚದ ಅಂಶಗಳು ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲೇ ಮೊದಲಾ? ಮೇಡಮ್ ಎಲ್ಲಾದ್ರಲ್ಲೂ ಇದೆ, ಯಾರು ಸಾಚಾಗಳಿಲ್ಲ. ಈಗ ಇವ್ರಿಗೆ ಸ್ವಲ್ಪ ನಯ ನಾಜೂಕ್ತಿಲ್ಲ ನಮಗೆ. ಈಗಿರೋ ಮಂತ್ರಿಗೆ ಮೈ ಮೇಲೆ ಹಾಕೊಂಡು ಹೇಳ್ಕೊಂಡು ಎಲ್ಲ ಬಟ್ಟೆ ಮೇಲೆಲ್ಲ ಎರ್ಸ್ಕೊಂಡು ತಿಂತಾ ಇದಾರೆ ಅಷ್ಟೇ. ಕಲೆ ಗೊತ್ತಿಲ್ಲ, ದುಡ್ಡು ಮಾಡೋ ಆರ್ಟ್ ಗೊತ್ತಿಲ್ಲ, ಆರ್ಟ್ ಗೊತ್ತಿಲ್ಲ. ಯಡಿಯೂರಪ್ಪನವ್ರ ಚೆಕ್ಕಲ್ ತಗೊಂಡ್ರಲ್ಲ ಆತರ ಇಲ್ಲಿ ಇದು ಗೊತ್ತಿಲ್ಲ. ಇವ್ರೊಬ್ಬರದೇ ಅಲ್ಲ ಮಾಡೋರು, ಅವರೆಲ್ಲ ಆ ಲೆವೆಲ್ ಅಲ್ಲಿ ಎಲ್ಲಾ ಇದ್ರಲ್ಲೂ ಗೊತ್ತಿದೆ. ಎಲ್ಲಾರ್ದು ಗೊತ್ತಿರೋದೆ. ನಾವು ಅಲ್ಲೇ ಬೆಳೆದವರು ಸುಮ್ನೆ ಇದೀವಿ, ಇಲ್ಲಾಂದ್ರೆ ಅಲ್ಲ ಅರ್ಧ ಉದ್ರೋಗ್ತಾರೆ. ಅಷ್ಟು ಇದೆ ದಾಖಲೆಗಳು. ಒಂದ್ಸತಿ ನಿಮ್ ಇದಕ್ಕೆ ಬರ್ತೀನಿ, ಮಾತಾಡೋಣ. ಬನ್ನಿ ಸರ್, ನಾವು ವಿ ಆರ್ ವೆರಿ ಓಪನ್. ಯಾರ್ಯಾರು ಜನರು ದುಡ್ಡು ಕೊಳ್ಳೆ ಹೊಡೆದು ತಿಮಿಂಗಲಗಳಾಗಿ ಬಾತಿದಾರಲ್ಲ, ಅವ್ರ ಹೊಟ್ಟೆ ಎಲ್ಲ ಬಗದ್ ತೆಗಿಬೇಕು ಅಂತ ವಿಚಾರಗಳದ್ದು ಗ್ಯಾರಂಟಿ ನ್ಯೂಸ್ ಮುಂದೆ ಇರುತ್ತೆ. ಒಂದ್ ಜಸ್ಟ್ ಹೋಲ್ಡ್ ಆನ್ ಪ್ಲೀಸ್. ನಾನೊಂದು ಸ್ಮಾಲ್ ಇಷ್ಟೆಲ್ಲ ಮಾಡಿ ನಮ್ಮ ಹತ್ರನೇ 2 ಕೋಟಿ ಕೇಳ್ತಾರೆ ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಮೇಡಮ್. ಯಾರು ಸರ್ ಕೇಳಿರೋದು ಮೇಡಮ್? DC. ಹಲೋ DC. ನನ್ನ ಕೇಳಿದ್ ನಾನೇ ಕಂಪ್ಲೇಂಟ್ ಅಲ್ವಾ ಮೇಡಮ್? ಯಾರು ಸರ್ ಅಂತ ಹೇಳ್ತೀರಾ ನೀವು?